ನೋಡಿ ನಾನು ಬಜ್ಜಿ ಮಾಡಿದ್ದೀನಿ. ಈ ಕಡೆ ನನ್ನ ಮಗ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋತಾ ಇದ್ದ ನೋಡಿ. ಸಾಕಪ್ಪು ಸಿಡಿತೈತೆ ತಮ್ಮ. ಗ್ಯಾಸ್ ಬಂದ್ ಮಾಡಿ ನೋಡಿ. ನಮ್ಮ ಮನೇಲಿ ಇವತ್ತು ಕಾರುಣಿ ಕರಿಗೆ ಏನು ಮಾಡಿದ್ದೀವಿ? ಸ್ಪೆಷಲ್ ಬೋಂಡಾ, ಮಿರ್ಚಿ ಬಜ್ಜಿ, ರೈಸ್, ಸಾಂಬಾರ್. 2 ಬಜ್ಜಿ ಒಂದು ಸ್ವಲ್ಪ ರೈಸ್ ಕೊಡ್ತಾರೆ. 30 ರೂಪಾಯಿ ತಗೋತಾರೆ. ನಮಗೆ ಎಷ್ಟು ಕೊಡ್ತಾರೆ ನೋಡ್ರಿ. ನಮ್ಮ ಮನ್ಯಾಗ 4 ಮಂದಿ ಜನ ಊಟ ಮಾಡಾಕತ್ತಿದ್ದೀವಿ ಈಗ. ಮಾಡಿದವ್ರಿಗೆ ಏನು ಕೊಡ್ತಾರೆ ನೋಡ್ರಿ. ಸೂಪರ್ ಉಂಡಿ ತಾಟದ ತಾಟ್ ತೊಳ್ಯಾಕನ ನೀನು ಹಂತಿ ಕೊಡಕತ್ತಿಪ್ಪ ಅವನ್ನೆಲ್ಲ ಹಂಗೆ ಅದ್ರಾಗ ಹೋಗಿದ್ದಾನೆ ಅವನು. ಮೆಣಸಿನ್ಕಾಯಿ ಮೊದಲೇ ಬಜ್ಜಿ ಒಳಗನ ಖಾರ ಅದಾವ, ಮತ್ತೆ ಮೆಣಸಿನ್ಕಾಯಿ ಹಾಕ್ಯಾನ. ರಾತ್ರಿ ಟೈಮ್ ಉಪ್ಪು ಅನ್ನಬಾರದು, ಸಕ್ಕರೆ ಅನ್ಬೇಕು. ಅಡಿಗೆ ಸಕ್ಕರೆ. ನನಗೊಂದು ತಗೋರ್ಲ ಪ್ಲೇಟ್. ಇದು ಭಾಳ ಆಗ್ತೈತಪ್ಪ. ಸಂಜೆ ಮುಂದೆ ಊಟ ಮಾಡೋಣ. ಮ್ಯಾಲ್ಗಡೆ ಖಾರ ಹಾಕ್ಬೇಕಿದ್ರ ಮ್ಯಾಗ ಒಂದು ಸ್ವಲ್ಪ. ಅದು ಅದ್ಯಾಗ ಮರ್ರೋಗ ನೋಡಿ. ನಮ್ಮ ಹೂವು ಕೊಟ್ಟು ಕಳ್ಸ ಮೆಣಸಿನ್ಕಾಯಿ ಸಣ್ಣ ತರಬೇಕಿಲ್ಲ, ದಾಮ್ ತರಬೇಕಿಲ್ಲ, ಪುಕ್ಷಟ್ಟೆ ಸಿಗೋಣ. ಹಾಂ ಮತ್ತೆ ಇದು ಪ್ಲೇಟ್. ನನಗೊಂದು ಹೊಟ್ಟೆ ಹಸ್ದೈತಿ. ಮುಂಜಾನೆ ಊಟ ಮಾಡಿ ರೊಟ್ಟಿ ಪಲ್ಯ ಮಸ್ತ್ ಅದ ನೋಡ್ರಿ. ಬಜ್ಜಿ, ರೈಸ್, ಮೆಣಸಿನ್ಕಾಯಿ ಬಜ್ಜಿ ನ್ಯೂಟ್ ಮಾಡಾಕೋಲಿ ಚಾಲೂ ಮಾಡಿ ನೋಡಿ. ಹಂಗೆ ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ರೈಸ್, ಬಜ್ಜಿ. ಬಾಯೆಲ್ಲ ಹುಣ್ಣಾದಂಗೆ ಆಗೈತಿ. ಖಾರ ಹೋಗಿ ಅದಕ್ಕೆ ಹತ್ತಾನ ಇದು. ತಗೋರ್ ಪ್ಲೇಟ್ ನಿಮಗೆ. ನನಗೆ ರೊಟ್ಟಿ ತರ ತಂಗ ರೊಟ್ಟಿ ಬಜ್ಜಿ ತಿತ್ತನ. ಡಯಟ್ ಭಾಳ ರೈಸ್ ತಿನ್ನಬಾರ್ದು, ದಪ್ಪ ಆಗ್ತಾ ಇದ್ದೀನಿ. ಬೇಳೆ ಸಾಂಬಾರು ನೋಡಿ. ನಮ್ಮ ಚಿನ್ನು ನಾಳೆ ಹೋಗ್ತಾನ್ರಿ. ಅದಕ್ಕೆ ಇವತ್ತು ಚಿಕನ್ನ ಏನಾರು ತೊಗೊಂಬ. ಮೊನ್ನೆ ಚಿಕನ್ದು ಬ್ಯಾಸ್ರ ಆಗೈತ್ರಿ. ಜಾಸ್ತಿ ತಿನ್ನಂಗೆ ಆಗೋದಿಲ್ಲ ರೀ ಅದನ್ನು. ಚಿಕನ್ ದೇವ್ರಿಗೆ ಮಾಡಿದ್ದಿಲ್ಲಪ್ಪ ಮುಂಜಾ. ಹಿಂಗೈತೆ ನೋಡ್ರಿ ನಮ್ಮ ಮನೆ ಊಟ ಮಾಡೋದು. ಬರ್ರಿ ಹೋದ್ರಿ ಎಲ್ಲಾರನು ಊಟ ಮಾಡಾಕ. ಚಿನ್ನು ಊಟ ಮಾಡಕ್ಕೆ ಹೋದ್ರ. ಬರ್ರಿ ಸ್ನೇಹಿತರೆ, ಊಟ ಮಾಡೋಣ. ನೋಡಿ ಎಣ್ಣೆದೇನಾದ್ರೂ ಕರ್ದಿ ಹೋದ್ರೆ ಮುಖಕ್ಕೆಲ್ಲ ಎಣ್ಣೆ ಅದಂಗೆ ಆಗ್ಬಿಡ್ತೈತ್ರಿ. ನೀರು ಕೊಡ್ಲಿ ತಗೋಪ್ಪ. ಊಟ ಮಾಡಿದ್ನಿ. ಬರೀ ಫೋನ್ ನೋಡೋದು ತಿರುಗೋದು ಅದ ಐತಿ ನಿನ್ ಚಟ. ಮುಂಚೆ ಕಳ್ಸಿದ್ರು ಹೋಗಲ್ಲ, ಕೈಯಾಗ ಫೋನ್ ಕಳ್ಸೋದು. ಅವಾಗಪ್ಪ 4 ರೊಟ್ಟಿ ತಿನ್ನೋ ಮನುಷ್ಯ ನೋಡಿ. ನನಗೂ ಊಟ ಮಾಡ್ತೀನಿ. ರೊಟ್ಟಿ ತ ನನಗೆ ಅದು ರೊಟ್ಟಿ ಅಂತ ಈಗ ಸ್ಟಾರ್ಟ್ ಐತಿ. ಇನ್ನ ಜೋಳದ ರೊಟ್ಟಿ ಮಲ್ಲು ಜಮ್ಕಂಡಿ ಕಾಮಿಡಿ ನೋಡ್ದೈತ್ರಿ ನಮ್ಮ ಚಿನ್ನು. ವಿಡಿಯೋ ಬಂದ್ ಮಾಡೋಣ ಆತೈತಿ ನೋಡ್ರಿ. ಬರೇ ಮಲ್ಲು ಜಮ್ಕಂಡಿ ಪ್ಯಾನ್ ರೀ ನಮ್ಮ ಚಿನ್ನು. ಅಷ್ಟು ಮಲ್ಲು ಜಮ್ಕಂಡಿಗೆ ಏನು ಹೇಳ್ತಿ? ಮಲ್ಲು ಜಮ್ಕಂಡಿಗೆ ನಮ್ಮ ವಿಡಿಯೋ ನೋಡಂಗಿಲ್ಲತ್ರಿ ಮಲ್ಲು ಜಮ್ಕಂಡಿ. ಆದ್ರೆ ಅವ್ನ ವಿಡಿಯೋ ಎಲ್ಲರೂ ನೋಡ್ತೀವಿ.
ಹ್ಞೂ ಚಾಲೆಂಜ್ ಕಟ್ ನೀವು ಚಾಲೆಂಜ್ ಕೊಟ್ಟದ ಫುಲ್ ಎಂಜಾಯ್ ಮಾಡ್ಕೋತ ಊಟ ನಮ್ಮ ಚಿನ್ನು ನಾಳೆ ಹೋಗ್ತಾನೆ ಸ್ಕೂಲಿಗಿನ ಅಕ್ಟೋಬರ್ ಸುಟ್ಟಿಗೆ ರೀ ಇವಾಗ ಹೋದಲ್ಲಪ್ಪ ಹ್ಞೂ ಪಂಚಮಿಗೆ ಜೋಕಾಲಿ ಆಡಕ್ಕ ಹ್ಞೂ 5 ದಿವಸ ಕುಡಿತು ಹೌದು ಬಿಡಲಾರ್ಕಾಗಿ ಒಂದು ಬಿಟ್ಟಾರ ಹ್ಞೂ ಅವ್ರ ಮನ್ಯಾಗ ಬರೋದಕ್ಕೆ ಮ್ಯಾಗಿಂದ್ರ ಸಾಲಿನಿಂದ್ರ ಜಿಗ ಸಾಟಾಗಿ ಮಾಡ್ಕೊಂಡು ಅಂತ ಹಂಗೆ ಮಾಡಿಪ್ಪ ಅಲ್ಲೇ ಆಂಟಿ ಮನೆಗೆ ಹೋಗುದು ಅಲ್ಲೇ ತೊಗೊಂಬರಕ್ಕೆದ ನಾನು ರವಾ ಉಂಡೆ ಮಾಡಕ್ಕೆ ಬೇಸನ್ ಉಂಡೆ ನಮ್ಮೂರೆಲ್ಲ ಯಾರೂ ಬರಂಗಿಲ್ಲ ನನಗೆ ಮಾಡೋಕ್ಕೂ ಬರೋದಿಲ್ಲ ಕರ್ದಂಟದು ಎಷ್ಟು ಮಸ್ತ್ ಮಾಡ್ಯಾರ ನೋಡಿದಿಲ್ಲ ಆಂಟಿ ಅಲ್ಲೇ ಹೋಗೋಣ ಎಲ್ಲ ಮಾಡಿಸ್ಕೊಂಬರ್ತೀವಿ ರವಾ ಉಂಡೆ ಮಸ್ತ್ ಮಾಡ್ಯಾರ ರವಾದ ಉಂಡೆ ಅವ್ರನ್ನ ಈ ಕಡೆ ಕರ್ಕೊಂಡು ಬರ್ಬೇಕು ಮ್ಯಾಲೆ ಹೋಗು ಅಲ್ಲೇ ಹೋಗುದು ನಾವ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನ್ಯಾಗ ವಿಡಿಯೋ ಮಾಡೋ ಮುಂದೆ ಬರೀ ಮಲ್ಲು ಜಮ್ಕೊಂಡಿದ್ದಾರೆ ಊಟ ಮಾಡ್ಬೇಕಾದ್ರೆ ಮಲ್ಲು ಜಮ್ಕೊಂಡಿದ್ದು ನನ್ನ ಮಗ ಅಷ್ಟು ಪ್ಯಾನ್ ಅದಾನ್ರಿ ಮಲ್ಲು ಜಮ್ಕಂಡು ಅನ್ನಂದು ಸಣ್ಣವನು ಹಂಗೆ ದೊಡ್ಡವನು ಹಂಗೆ ರೀ ಕಂಟಿನ್ಯೂ ರೀ ಯಾವಾಗ ಚಿಕ್ಕ ವಯಸ್ಸು ಹಿಡ್ಕೊಂಡ್ರಿ ಒಂದು ಇಲ್ಲಂದ್ರೂ ಒಂದು 7-8 ವರ್ಷ ಆಯ್ತು ರೀ ಅವರು ಕಾಮಿಡಿ ವಿಡಿಯೋ ನೋಡಾಕತ್ರಿ ಅವ್ರು ನೋಡ್ಕೋತಾ ಬೆಳ್ಕೋತಾ ಬಂದಾರೆ ಆದರೆ ಅಲ್ಲಿ ಮಾತಾಡುವಂಥ ಸಿಚುವೇಶನ ಮತ್ತು ಡೈವರ್ ಈ ಥರ ಎಲ್ಲ ಒಂದೊಂದು ಭಾಳ ಅವರು ಕಾಮಿಡಿ ಮನಸ್ಸು ಮುಟ್ಟು ಹಂಗೆ ವಿಡಿಯೋ ಮಾಡ್ಯಾರ್ರಿ ಅದರಲ್ಲಿ ಇವತ್ತು ಮಧ್ಯಾಹ್ನ ಟೈಮ್ ಒಂದು ಹಚ್ಚಿದ್ರು ನಮ್ಮ ಚಿನ್ನು ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡೋ ಮುಂದೆ ಹಚ್ಚಿದ್ರಿ ಬೆಳಗ್ಗೆ ನಾನು ರೊಟ್ಟಿ ಮಾಡ್ತಾಯಿದ್ದೆ ಯಾವಾಗ ಹಚ್ಚಿದ್ರು ಅವಾಗ ಯಾವುದು ವಿಡಿಯೋ ಅಂದ್ರೆ ರೀ ಅಣ್ಣನ ಮಕ್ಕಳನ್ನ ಬಿಟ್ಟು ಅವ್ರ ಹತ್ರ ಹೋಗಿರ್ತಾರೆ ಮಕ್ಕಳು ಸಿಕ್ಕಾಪಟ್ಟೆ ಕಿಟ್ಲೆ ಮಾಡಾಕತ್ತಿರ್ತಾವ್ರಿ ಅವು 3 ಜನ ಮಕ್ಕಳನ್ನ ಬಿಟ್ಟು ಅವ್ರು ಇನ್ನೊಂದು ಮಗು ಪ್ರಿಪ್ರೇಷನ್ಕಂತ ಹೋಗಿರ್ತಾರಂತ ಇವರಿಬ್ರು ಗಂಡ ಹೆಂಡತಿ ಇನ್ನು ಮಕ್ಕಳಾಗಿದ್ದಿಲ್ಲ ಇವರು ಪ್ಲ್ಯಾನ್ ಮಾಡಿಲ್ಲ ಮಕ್ಕಳ ಬಗ್ಗೆ ಈ ಮಕ್ಕಳಾದ್ರೆ ಈ ಥರ ಇರ್ತಾವೆ ಮಕ್ಕಳು ಅಂತ ಅಂದ್ಕೊಂಡು ಕಾಮಿಡಿ ತೋರ್ಸಾಕತ್ತಿದ್ರು ಅದನ್ನು ಹೆಂಗಂದ್ರೆ ರೀ ಮಕ್ಕಳು ಇದ್ರನ ಮನೆ ಚಂದ ರೀ ನಾವು ನಮ್ಗೆ ಮನಸ್ತಾಪ ಗಂಡ ಹೆಂಡತಿ ಮಧ್ಯೆ ಏನೋ ಮನಸ್ತಾಪ ಎಲ್ಲ ಬಂದರೂ ಮಕ್ಕಳು ಮುಖ ನೋಡಿಕೊಂಡು ಮರಿತಿರ್ತಾರೆ ಮತ್ತು ಮನೆ ಒಳಗಡೆ ಏನೇನೇ ಒಂದು ಫಂಕ್ಷನ್ ನಡೆದಾಗ ಮಕ್ಕಳು ಓಡಾಟ ಇದ್ರನ ಚಂದ ಇರ್ತೈತ್ರೆ ಈಗ ನನ್ನ ಮಕ್ಕಳು ನೋಡ್ರಿ ಎಷ್ಟು ದೊಡ್ಡವ್ರು ಆಗ್ಯಾರಂದ್ರೆ ರೀ ಅವ್ರಿದ್ರೆ ಒಂಥರ ಮನೆ ಕಳಕಳಿನ ಬೇರೆ ಇರ್ತೈತ್ರೆ ಅವ್ರು ಏನೋ ಒಂದು ಗಳಿಗೆ ಹೊರಗಡೆ ಹೋಗಿದ್ರು ಮತ್ತು ಸ್ಕೂಲಿಗೆ ಹೋದ್ರಂದ್ರೆ ನನ್ನ ಮೈಂಡ್ ನೋಡ್ಬೇಕಾದ್ರೆ ನೀವು ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತೀನಿ ಹಾಗೆ ಮಕ್ಕಳು ಇರ್ಬೇಕ್ರಿ ಮನೆ ತುಂಬ ಮಕ್ಕಳಿದ್ರೆ ತುಂಬ ಚೆನ್ನಾಗಿರ್ತೈತಿ ಎಲ್ಲ ಕುಟುಂಬದಾಗಿದ್ರಂತೂ ತೀರೇ ಚಂದ ಇರ್ತೈತ್ರೆ ಮಲ್ಲು ಜಮ್ಕಂಡಿ ಅನ್ನಂದ ವಿಡಿಯೋ ನೋಡಾಕತ್ತ ನನ್ನ ನೆನಪಾಯ್ತು ರೀ ಯಾಕಂದ್ರೆ ನಾವಿರೋದು ತವ್ರ ಮನೆಯಲ್ಲಿ 7 ಜನ ಮಕ್ಕಳು ರೀ 7 ಜನ ಅಂದ್ರೆ 7 ಜನ ನಮ್ಮ ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರಿ 7 ಜನ ಮತ್ತು ಈಗ ಹೊರಗಡೆ ಬರೋರು ಮತ್ತು 7 ಜನ ಅಲ್ವಾ ಸ್ನೇಹಿತರೆ ನಾವು 5 ಜನ ಹೊರಗಡೆ ಹೋಗ್ತೀವಿ 5 ಜನ ಹೊರಗಡೆ ಇವರು ನಮ್ಮ ಮನೆಗೆ ಬರ್ತಾರೆ ಹೆಂಗಂತ ಮತ್ತು 7 ಜನ ನಮ್ಮ ಫ್ಯಾಮಿಲಿಗೆ ಮತ್ತು 7 ಜನ ಸೇರ್ಕೋತಾರೆ ಇದನ್ನು ಹೇಗಂತ ನೀವು ಕಮೆಂಟ್ ಮಾಡಿ ಎಲ್ಲರಿಗೂ ಗೊತ್ತಿರೋ ವಿಷಯನ ಐತಿ ಬಟ್ ಆದರೆ ನಾನು ನಿಮ್ಗೆ ಇದನ್ನು ಕೊಡ್ತಾ ಇದ್ದೀನಿ ನೋಡಿ ಟಾಸ್ಕ್ ಅನ್ಬೋದು 7 ಜನ ಹೊರಗಡೆ ಹೋಗ್ತೀವಿ 7 ಜನ ಹೊರಗಡೆಯಿಂದ ಬರ್ತಾರೆ ಒಳಗಡೆ ಹೆಂಗಂತ ನೀವು ಅದನ್ನು ಕಮೆಂಟ್ ಮಾಡಿರಿ ಬರ್ರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ರೀ ನನಗೂ ನಿದ್ರೆ ಬರ್ತಾಯಿದೆ ಬೆಳಗ್ಗೆ ಹಿಡಿದು ನಾನು ವಿಡಿಯೋನ ಜಾಸ್ತಿ ಮಾಡಿಲ್ಲ ಅದಕ್ಕೆ ಊಟದ ಟೈಮ್ದಾಗನ ಸ್ಟಾರ್ಟ್ ಮಾಡಿದ್ದೆ ಕರಿ ಅಲ್ವಾ ಇವತ್ತೇನಾದರೂ ಕರಿಯೇಬೇಕು ಚಿಕನ್ ಅಥವಾ ಮಟನ್ನು ತತ್ತಿ ಯಾವುದಾದ್ರೂ ಐಟಮ್ ಕರೆದ್ರೆ ಈ ಕರಿ ಕರ್ಕೊಂಡು ಹೊರಗಡೆ ಹೋಗ್ತೈತಿ ಅನ್ನುವಂಥದ್ದು ಈ ಅನ್ನೋದು ರೂಢಿ ಐತೆ ನೋಡ್ರಿ ಹಳ್ಳಿ ಕಡೆ ಸಿಟಿಯಾಗ ಪಾಲಿಸ್ತಾರೆ ಇಲ್ಲ ಗೊತ್ತಿಲ್ಲ ನಮ್ಮ ಹಳ್ಳಿ ಕಡೆ ಅಂತೂ ಕಂಪಲ್ಸರಿ ಕರಿ ದಿನ ಇಲ್ಲಿ ನಮ್ಮ ಗಂಡನ ಮನ್ಯಾಗ ಇರ್ತಲೂ ತವ್ರ ಮನ್ಯಾಗ ಭಾಳ ಪಾಲಿಸ್ತಾರೆ ಏನಾದರೂ ಕರಿ ಬಂದ್ರೆ ಚಿಕನ್ ಮಾಡ್ತಾರೆ ಮನ್ಯಾಗ ಮತ್ತು ಯಾರಾದರೂ ಬೀಗರು ಬಂದ್ರೆ ಚಿಕನ್ ಮಾಡೋದ್ರಿ ಯಾರಾದರೂ ನೆಂಟರು ಹೊರಗಡೆಯಿಂದ ಬಂದ್ರೆ ಚಿಕನ್ ಮಾಡೋದು ಏನಾದರೂ ಸ್ವಲ್ಪ ಹೊರಗಡೆ ಮಳೆ ಸ್ಟಾರ್ಟ್ ಆಯಿತು ಚಿಕನ್ ಮಾಡೋದು
ನಮ್ಮ ಮನೇಲಿ ಹೆಂಗಂದ್ರೆ ಚಿಕನ್ ಜಾಸ್ತಿ ಮಾಡೋಂಗಿಲ್ಲ, ನಾವು ಅವಾಯ್ಡ್ ಮಾಡ್ತೀನಿ ನಾನು. ಮಾಡಿಕೊಡೋದು ಮಕ್ಕಳಿಗೆ ಏನಾದರೂ ಹೊರಗಡೆ ಮಳೆ ಆಗ್ತಿತ್ತು ಅಥವಾ ಸ್ವಲ್ಪ ಏನಾದರೂ ಬಾಯಿ ಕೆಟ್ಟಿತ್ತು ಅಂದ್ರೆ ನಾನು ಮನೆ ಹೊರಗಡೆಯಿಂದ ಬಜ್ಜಿ ರೈಸು ಈ ಥರ ಯಾವುದು ಜಾಸ್ತಿ ತರಂಗಿಲ್ಲ. ಮನೆ ಒಳಗಡೆ ನನ್ನ ಮಕ್ಕಳಿಗೆ ಯಾವಾಗೂ ಮನೆ ಒಳಗಡೆ ಮಾಡಿಕೊಡ್ತೀನಿ ಕರ್ದಿದ್ದ ಐಟಮ. ಹೊರಗಡೆಯಿಂದ ತಿಂದ್ರೆ ಹೆಲ್ತ್ ಪ್ರಾಬ್ಲಮ್ ಆಗ್ತೈತೆ ಅಂದ್ಕೊಂಡು ನಾನು ಜಾಸ್ತಿ ಮನ್ಯಾಗನ ಮಾಡಿಕೊಡ್ತೀನಿ ರೀ. ನೀವು ನೋಡಿರ್ಬೋದು, ಪ್ರತ್ಯಕ್ಷಲ ಆದರೂ ನಾನು ಬಜ್ಜಿ ಮಾಡೋದು ಮನೆ ಒಳಗಡೆ. ಬೇರೆ ಐಟಮ ಫ್ರೆಶ್ ಅಂದು ನನ್ನ ಅಂಗಡಿಯಾಗ ಇರ್ತೈತಿ, ಅದನ್ನೇ ಕೊಡ್ತೀನಿ. ಹೊರಗಡೆಯಿಂದ ಯಾವುದೂ ನಾನು ಮಾರ್ಕೆಟ್ಗೆ ಹೋಗ್ತೀನಿ, ಹಣ್ಣು ಹಂಪ್ಲ ತರ್ತೀನಿ, ಕರೆ ಯಾವುದೂ ಕರ್ದಿದ್ದ ಐಟಮ ಯಾವುದೂ ತರಂಗಿಲ್ಲ ರೀ ಮಕ್ಕಳಿಗೆ. ಯಾಕಂದ್ರೆ ಯಾವಾಗ ಮಾಡಿಟ್ಟಿರ್ತಾರೋ ಗೊತ್ತಿರಂಗಿಲ್ಲ. ಇನ್ನು ನಮಗೆ ಏನೋ ಕಷ್ಟ ಆಗಲಿ ರೀ, ನಮ್ಗೆ ಎಷ್ಟು ಆಗ್ತೈತೆ ಅಷ್ಟು ಫ್ರೆಶ್ ಅಂದ ನಮ್ಮ ಮನ್ಯಾಗ ನಾವು ಮಾಡಿ ಕೊಡ್ತೀನಿ ರೀ ನಾನು. ಈಗ ತೊಗೊಂಡು ಬರ್ತೀವಿ ನಾವು, ಯಾವುದೋ ಒಂದು ಕುರ್ಕುರಿ ಆಯಿತು ಹೊರಗಡೆಯಿಂದ, ನಾನು ಅಂಗಡಿ ಇಟ್ಟಿನ ತಂದ ನನಗೆ ಇಷ್ಟ ಗೊತ್ತಿರ್ತೈತಿ, ನೀವು ಹೇಳಕತ್ತೀರಲ್ಲ ಮತ್ತು ಇಲ್ದವ್ರು ಏನು ಮಾಡ್ಬೇಕ್ರಿ ಅಂತನೋ. ನಾನು ನಿಮ್ಗೆ ಹೇಳೋದೇನಂದ್ರೆ ರೀ, ಜಾಸ್ತಿ ಹೊರಗಡೆಯಿಂದ ಕರ್ದಿದ್ದ ಐಟಮ್ನ ಮಕ್ಕಳಿಗೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವಾಗ ಹಾರ್ಟ್ ಅಟ್ಯಾಕ್ ಆಗೋದು ಆಯಿಲ್ದಿಂದನೇ ಜಾಸ್ತಿ ಆಗಕತ್ತೈತ್ರಿ. ಯಾಕಂದ್ರೆ ನಿನ್ನೆ ನಮ್ಮ ಅತ್ತಿನ ನೋಡಿ ಬಂದೀವಿ ರೀ, ಇಷ್ಟಿಷ್ಟ ಕೈಯ ಕಾಲದವು ಸ್ನೇಹಿತರೆ. ನಮಗನಿಸ್ತು ಇಷ್ಟು ತೆಳ್ಳಗಿದ್ದವ್ರಿಗೆ ಹಾರ್ಟ್ ಅಟ್ಯಾಕ್ ಹೆಂಗೆ ಆಗ್ತೈತಿ ಇದು ಅನ್ನೋದು. ಆಯಿಲ್ ಫುಡ್ ನಾವು ಜಾಸ್ತಿ ಹೊರಗಡೆಯಿಂದ ತಿಂದೀವು. ಆಯಿಲ್ ಜಾಸ್ತಿ ಒಂದೇ ಥರ ಯೂಸ್ ಮಾಡ್ಬೇಕ್ರಿ. ಆಯಿಲ್ ಎಲ್ಲ ಈಗ ಕಡಿಮೆ ರೇಟ್ ಐತೆ ಅಂದ್ಕೊಂಡು ಒಂದು 5-10 ರೂಪಾಯಿ ಶಾನೆ ಥರ ಮಾಡಿ ನಾವು ಚೆನ್ನಾಗಿರೋ ಎಣ್ಣೆ ತೊಗೊಲಾರ್ದ ಕಡಿಮೆ ಎಣ್ಣೆ ತೊಗೊಂಡಿವಿ ಅಂದ್ರೆ ಅದ್ರೊಳಗಡೆನೂ ಕೆಮಿಕಲ್ ಕೂಡಿಸಿರ್ತಾರೆ. ಅದಕ್ಕೆ ರೀ ಒಂದನ್ನೇ ಯೂಸ್ ಮಾಡಿರಿ. ಇನ್ನು ಎಷ್ಟು ಒಂದು ಸ್ವಲ್ಪ ಒಂದು 10-20 ರೂಪಾಯಿ ಎಲ್ಲೋ ಕಳಿತೀವಿ ನಾವು. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿರೋ ಆಯಿಲ್ನ ತೊಗೊಂಡು ಬಂದು ನಾವು ವಾಪರಿಸ್ಬೇಕು ನೋಡಿರಿ ತಿನ್ನೋಕೆ. ಬರ್ರಿ ಸ್ನೇಹಿತರೆ, ನನಗೂ ನಿದ್ರೆ ಬರ್ತಾಯಿದೆ. 10 ಗಂಟೆ ಮ್ಯಾಗ ಆಗಿದ್ರೆ ಎಲ್ಲ ಹೊರಗಡೆ ಮಲ್ಕೊಂಡಾರ. ನನ್ನ ಮಕ್ಕಳು ನಮ್ಮ ಯಜಮಾನ್ರು ಮೇಲ್ಗಡೆ ಹೋಗಿ ಟೆರೆಸ್ ಮೇಲ್ಗಡೆ ಮಲ್ಕೊಂಡಾರ. ನನಗೂ ಸ್ವಲ್ಪ ಹೊರಗಡೆ ಆ ಕಡೆ ಈ ಕಡೆ 2 ದಿನ ಟ್ರಾವೆಲ್ ಮಾಡೋಣ. ಒಂಥರ ಹೀಟ್ ಆದಂಗಾಗಿ, ಬಾಡಿ ಹೀಟ್ ಆದಂಗಾಗಿ ಒಂದು ಸುಸ್ತು ಆ ಥರ ಆಗ್ತಾಯಿತ್ತು. ಬೆಳಗ್ಗೆ ಹಿಡಿದು ರೊಟ್ಟಿ ಪಲ್ಯ ಮಾಡಿ ಮಲ್ಕೊಂಡು ಬಿಟ್ಟಿದ್ದಾರೆ. ಅಂಗಡಿಗೆ ಹೋಗಿ ಮಲ್ಕೊಂಡಾಕಿ 4 ಗಂಟೆಗೆ ಬಂದು ಮತ್ತೆ ಬಟ್ಟೆ ಬಾಂಡೆ ಮಾಡಿದೆ. ಹೊರಗಡೆ ಆ ಕಡೆ ಕಾಯಿಪಲ್ಯ ತೋಟ ಎಲ್ಲ ಸ್ವಚ್ಛ ಮಾಡಿದ್ದೀವಿ ರೀ. ಮತ್ತು ಎಲ್ಲ ಹಚ್ಚಬೇಕು, ಇನ್ನು ಮಳೆ ಸ್ಟಾರ್ಟ್ ಆಗ್ತೈತೆಲ್ಲ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡೋಕೆ ಹಚ್ಚಿದ್ದೆ ರೀ. ನಾಳೆ ಬೆಳಗ್ಗೆ ತೋರಿಸ್ತೀನಿ ರೀ ಅದನ್ನು ಏನೇನೆಲ್ಲ ಸ್ವಚ್ಛ ಮಾಡಿದ್ವಿ. ಹಾಗೆ ಚಿನ್ನನ್ ಬಿಡಾಕ ನಾಳೆ ಸ್ಕೂಲಿಗೆ ಹೋಗ್ಬೇಕ್ರಿ. ನೋಡ್ತೀನಿ ರೀ, ನಾನು ಹೋಗೋದಾಗ್ತೈತೆ ನಮ್ಮ ಯಜಮಾನ್ರು ಹೋಗೋದಾಗ್ತೈತೆ. ನನಗೆ ಸ್ಕೂಲಿಗೆ ಹೋಗೋದಕ್ಕಿಂತಲೂ ಒಂದು ಕೆಲಸ ಹುಡುಕ್ಯಾಡೋ ಪೊಸಿಷನ್ಗೆ ಬಂದೀನಿ ಸ್ನೇಹಿತರೆ. ನೋಡೋಣ್ರಿ, ಬಿಜಾಪುರಕ್ಕೆ ಹೋಗಿ ಯಾವುದಾದ್ರೂ ಒಂದು ಕೆಲಸ ಹಿಡ್ಕೊಂಡು ಬಸ್ ಫ್ರೀ ಇದ್ದಾಗ ಏನಾದರೂ ಈಗ 2-3 ತಿಂಗಳ ಇನ್ನು ಮಳೆ ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ಯಜಮಾನ್ರು ಮನೆಯಾಗಿರ್ತಾರೆ. ಮಗನ ಕಾಲೇಜ್ಗೆ ಹೋಗೋದು ಬರೋದು ಆಗ್ತೈತೆ. ಅಂಗಡಿ ನೋಡ್ಕೋದಾದ್ರೆ ಯಜಮಾನ್ರು ನೋಡ್ಕೋತಾರೆ. ಏನಾದರೂ ಹೊರಗಡೆ ಬಟ್ಟೆ ಕಸ್ಟಮರ್ನು ಕಡಿಮೆ ಆಗ್ತಾರೆ. ಅದಕ್ಕೆ ಯಾವುದಾದ್ರೂ ಕೆಲಸ ನೋಡಬೇಕು ಅಂದ್ಕೊಂಡು ಕೇಳಬೇಕನ್ನೋ ಅಂಥ ಪೊಸಿಷನ್ಗೆ ಇವಾಗ ಬಂದೈತ್ರಿ. ನೋಡೋಣ್ರಿ ಯಾವ ಕೆಲಸ ಹುಡುಕ್ಯಾಡ್ತೀನೋ ಮತ್ತು ಯಾವ ಕೆಲಸ ಸಿಗ್ತೈತೋ ಗೊತ್ತಿಲ್ಲ. ನಾನು ಯಾವ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ ಕಮೆಂಟ್ ಮಾಡಿರಿ. ಯಾರಾದರೂ ಹೊರಗಡೆ ಹೋಗಿ ಕೆಲಸ ಮಾಡೋರು ವಿಡಿಯೋ ನೋಡಕತ್ತೀರಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಹೆಣ್ಮಕ್ಳು ಸಿಟಿಯಾಗ ಯಾವ ಕೆಲಸ ಮಾಡಿದ್ರೆ ಗೌರವ ಸಿಗ್ತೈತಿ ಮತ್ತು ಪೇಮೆಂಟ್ ಜಾಸ್ತಿ ಕೊಡ್ತಾರೆ. ಯಾಕಂದ್ರೆ ಈಗ ಪರಿಸ್ಥಿತಿ ಹಾಗೆ ಐತ್ರಿ. ನನ್ನ ಮಗನಿಗೆ ಥೈರಾಯ್ಡ್ ಆಗೈತೆ ಸ್ನೇಹಿತರೆ. ಹೋಗಿದ್ದೀವಿ ನಿನ್ನೆ, ಡಾಕ್ಟ್ರ್ ಇಲ್ಲ ಅಂದರು, ಫಾರಿನ್ಗೆ ಹೋಗ್ಯಾರು. 9ನೇ ತಾರೀಕು ಬರ್ತೀನಿ ಅಂದಾರ. ಅಷ್ಟರೊಳಗಡೆ ಯಾವುದಾದ್ರೂ ಒಂದು ಕೆಲಸನ ಹುಡ್ಕ್ಯಾಡ್ಕೋಬೇಕು, ನೋಡ್ಬೇಕ್ರಿ. ಹಿಂಗೆ ಇರ್ತೈತೆ ಅನ್ನಂಗಿಲ್ಲ ಟೈಮಿಂಗ್. ಎಷ್ಟು ಕೆಲಸ ಮಾಡಿದ್ರು ಒಂದೊಂದು ಟೈಮ್ದಾಗ ದುಡ್ಡು ನಿಂದ್ರಂಗೆ ಇಲ್ಲ ರೀ. ದುಡ್ಡಿಗೆ ಕೊಳೆಮ್ನ ಆಗ್ತೈತೆ. ಅದಕ್ಕೆ ಬರ್ರಿ ಮತ್ತೆ ಸಿಗ್ತೀನಿ ರೀ. ಮತ್ತು ಮಾತುಗಳು ಮತ್ತು ಹೇಳ್ಕೋತಾದ್ರೆ ನನಗೆ ನನ್ನ ಮಗನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ದುಃಖ ಬರ್ತೈತೆ. ಅದಕ್ಕೆ ಈ ಟೈಮ್ ಭಾಳ ಆಗೈತಿ. ಮೊದಲೇ ಇಡೀ ದಿನ ಸುಸ್ತಂದನು ಮತ್ತು ಅವ್ನು ನನಗೆ ಎನಿಸ್ಕೋದು ಮಕ್ಕೊಂಡ್ರೆ ನೈಟ್ ನಿದ್ದೆನೇ ಹತ್ತಂಗಿಲ್ಲ ಸ್ನೇಹಿತರೆ. ಮತ್ತು ನಾಳೆ ಸಿಗ್ತೀನಿ ನೋಡಿರಿ. ಬಾಯ್ ನೋಡಿರಿ ಎಲ್ಲರಿಗೂ.